ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಟೆನ್ಯೂರ್ ಇದ್ದಿದ್ದೆ ಯಾವಾಗ ಸರ್? ಯಾವುದು? ಯಡಿಯೂರಪ್ಪನವರ ಆಡಳಿತ ಇದ್ದದ್ದು 2008 to 2011, 2009 to 22 ಇತ್ತು. ಆವಾಗ್ಲೇನೆ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಬೆಂಗಳೂರು ಕಸದ ಬಗ್ಗೆ ತುಂಬಾ ನಾನು ಒಂದ್ ನಿಮಿಷ ಕೇಳಿ, ನಾವು ಹೇಳದ ಕೇಳಿಸ್ಕೋಬೇಕಾದ್ರೆ PTK ಹಾಕಿದ್ದೆ ರಾಮಲಿಂಗ ರೆಡ್ಡಿ ಅವರು. ಅದನ್ನ ಹೇಳ್ತೀನಿ ಕೇಳಿ. ಬೆಂಗಳೂರಿನ ಕಸ ಇಂಟರ್ನ್ಯಾಷನಲ್ ಲೆವೆಲ್ ಫೇಮಸ್ ಆಗಿತ್ತು. ಬಟ್ ಒಂದ್ ನಿಮಿಷ, ಅವ್ರ ಖಾತೆ ಕೇಳ್ತಾ ಇದ್ದಾರೆ ಅಂತ ಮಾತ್ರಕ್ಕೆ ಅವ್ರನ್ನ ಡಿಫೇಮ್ ಮಾಡಕ್ಕೆ ಇಲ್ಲಿ ಕೂತಿಲ್ಲ. ಒಂದ್ ನಿಮಿಷ, ಹಿ ಇಸ್ ಅ ವೆರಿ ಗುಡ್ ಮ್ಯಾನ್. ನೀವು ಯಾವಾಗಲೂ ಫೋನ್ ಮಾಡ್ರಿ, ರೀಚೇಬಲ್ ಇರುವಂತ, ರೆಸ್ಪಾಂಡ್ ಮಾಡುವಂತ ಮನುಷ್ಯ, ಕೊಟ್ಟಂತ ಖಾತೆಯನ್ನ ಡೀಸೆಂಟ್ ಆಗಿ ನಿಭಾಯಿಸುವಂತವ್ರು. ಆದರೆ ಈಗ ಇರುವಂತದ್ದು ಅವ್ರು ನಿಭಾಯಿಸ್ತಾರ ಇಲ್ವಾ ಅನ್ನೋ ಪ್ರಶ್ನೆ ಅಲ್ಲ. ನೀವು ನಿಭಾಯಿಸಿದ್ದೀರಿ, ಅಧಿಕಾರ ಅನುಭವಿಸಿದ್ದೀರಿ, ಒಂದು ಹೊಸ ತಲೆಮಾರಿಗೆ ಅವಕಾಶ ಮಾಡಿಕೊಡಿ. ಎಷ್ಟು ದಿನ ಅಂತ ಹಳೆ ತಲೆಮಾರನ್ನೇ ನೋಡಬೇಕು? ಕಾಂಗ್ರೆಸ್ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಅಲ್ವಾ, ಅಲ್ಲೆಲ್ಲ 70 ವರ್ಷದ ಮುದುಕರು. ಪರಮೇಶ್ವರ್ ಅವರಿಗೆ ಯಾವ ಯುವ ಸಬಲೀಕರಣ ಇವರು, ಯಾವ ಯುವಕರು ಸಬಲೀಕರಣ ಮಾಡ್ತಾರೆ ಪರಮೇಶ್ವರ್ ಅವರು? ಇವ್ರು ಹೇಳಿದ ಪ್ರಕಾರ ನವ ಯುವಕರಿಗೆ ಅವಕಾಶ ಕೊಡ್ತೀವಿ ಅಂತ. ಕ್ರೀಡಾ ಮತ್ತು ಒಂದ್ ನಿಮಿಷ ಸರ್, ನಿಮ್ಗೆ ಗೊತ್ತಿದೆಯಾ ಇಲ್ವಾ ಪರಮೇಶ್ವರ್ ಅವ್ರ ಹಿಸ್ಟ್ರಿ? ಕ್ರೀಡಾ ಮತ್ತು ಅಗ್ರಿಕಲ್ಚರ್ ಗ್ರಾಜುಯೇಟ್, ನಮ್ಮ ಸೀನಿಯರ್ ಅವರು ಅದರ್ವೈಸ್ ಆಲ್ಸೋ ಅವ್ರಿಗೆ ಯಾಕೆ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಅವರು ಕಾಲೇಜ್ ಡೇಸ್ ಅಲ್ಲಿ ವಾಸ್ ಅ ವೆರಿ ಗುಡ್ ಖೋಖೋ ಪ್ಲೇಯರ್, ಮತ್ತೆ ಇದು ಏನು ಸ್ಪ್ರಿಂಟರ್ ಅವರು. ಹಿಂಗಾಗಿ ಅವ್ರಿಗೆ ಗೊತ್ತಿದೆ. ನಾನ್ ಇತ್ತೀಚೆಗೆ ಒಂದ್ಸರಿ ಅವ್ರ ಜೊತೆ ಮಾತಾಡುವಾಗ ಖೋಖೋ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರು. ಅಂದ್ರೆ ಅದು ಡೆಮೋಕ್ರಸಿ ಗೊತ್ತಿದೆ, ಸೊ ಇಲ್ಲ ಅಂತಲ್ಲ. ಬಟ್ ಪ್ರಶ್ನೆ ಅದಲ್ಲ. ರೆಡ್ಡಿ ಅವರು KSRTC BMTC ನೌಕರ ಎಷ್ಟು ಸಮಸ್ಯೆಗಳನ್ನ ಕುಂದುಕೊರತೆಗಳನ್ನ ಆಲಿಸಿದ್ರು. ಆಮೇಲೆ ಟು ಬಿ ಫ್ರಾಂಕ್, ಇರೋರ್ದಲ್ಲಿ ಬೆಸ್ಟ್ ನಿಮ್ಮ ಸರ್ಕಾರ ಇದ್ದಾಗ ಏನು ವರ್ಸ್ಟ್ ಹ್ಯಾಂಡಲಿಂಗ್ ಆಗಿತ್ತಲ್ಲ, ಹಂಗಾಗಿಲ್ಲ. ಏನ್ ಹೇಳ್ತೀರಿ ಮೇಡಂ? ಹೌದು, ಅತ್ಯಂತ ಸೌದಿ ಅವರು ಸಾರಿಗೆ ಸಚಿವರು ಇದ್ದಾಗ ಪರಿಸ್ಥಿತಿ ಏನಾಗಿದೆ, ವಾಟ್ ಎವರ್ ಇಟ್ ಮೇ ಬಿ, ಪಕ್ಷದಲ್ಲಿದ್ದಾಗ ಅವ್ರು ಸಾರಿಗೆ ಸಚಿವರಾಗಿದ್ದಾಗ ಹೆಂಗಿತ್ತು ಪರಿಸ್ಥಿತಿ? ನಾನು ಇವಾಗ ಚೆನ್ನಾಗಿ ನಿಭಾಯಿಸಿದ್ರು, ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿ ಪಾಪ KSRTC BMTC ನೌಕರರು ಕಂಡು ಶಾಪ ಆಗ್ತಾ ಇದಾರೆ ಸರ್ಕಾರಕ್ಕೆ. ನೀವೇ ಕೊಟ್ಟಿದ್ದು ಪ್ರಾಮಿಸ್ ಸಾರಿಗೆ ಮಾಧ್ಯಮದವರು ಕೇಳಿ, ನೀವೇ ಮಾಧ್ಯಮದವರು ಫ್ಯಾಕ್ಟ್ ಚೆಕ್ ಮಾಡಿದಾಗ ಇದೇ KH ಮುನಿಯಪ್ಪ ಅವರು LPG ಸಿಲಿಂಡರ್ಸ್ ನ ವಿಚಾರದಲ್ಲಿ ಅಧಿಕಾರಿಗೆ ನೇರವಾಗಿ ಫೋನ್ ಮಾಡಿ ನನಗೆ ಅದನ್ನ ಹಿಡಿಬೇಡ, ಬಿಟ್ಬಿಡು ಅಂತ ಹೇಳಿದ್ರು ಅಂತ ಆಫೀಸರ್ ನಿಮ್ ಮುಂದೆ ಬಂದು ಹೇಳಿದ್ರಲ್ಲ. ಏನ್ ನೈತಿಕತೆ ಇದೆ ನಿಮ್ಗೆ? ಯಾಕಿಲ್ಲ? ಅದೇ ಏನ್ ನೈತಿಕತೆ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನ ನೀವು ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನಿಮಗೆ ಈ ಕ್ರೈಸಿಸ್ ಅಲ್ಲಿ ತೈಲ ಬೆಲೆಯಲ್ಲಿ ಮತ್ತು ಸಪ್ಲೈಯಲ್ಲಿ ಸ್ಕೇರ್ಸಿಟಿ ಆಗಿರೋದನ್ನ ತಪ್ಸಕ್ಕಾಗದೆ ಅದನ್ನ ಕೊಡೋದ್ರಲ್ಲಿ ಯಾರು ಅಧಿಕಾರಕ್ಕೆ ಫೋನ್ ಮಾಡಿದ್ರೆ ಡೊಮೆಸ್ಟಿಕ್ ಸಿಲಿಂಡರ್ಸ್ ಯಾವ್ದನ್ನ ಸ್ಕೇರ್ಸಿಟಿ ಆಯ್ತಾ? ಡೊಮೆಸ್ಟಿಕ್ ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ಸ್ ಸಂದರ್ಭದಲ್ಲಿ ಡೊಮೆಸ್ಟಿಕ್ ಅಲ್ಲ, ಭಾರತದ ನೀವು ಹೇಳ್ತಾ ಇರೋದು ಮುನಿಯಪ್ಪನವ್ರದ್ದು ಹೇಳ್ತಾ ಇರೋದು ಡೊಮೆಸ್ಟಿಕ್ ಅಲ್ಲ. ನೀವು ಹೇಳ್ತಿರೋದು ಮುನಿಯಪ್ಪನವ್ರದ್ದು ಡೊಮೆಸ್ಟಿಕ್ ಅಲ್ಲ, ನೀವು ಕಮರ್ಷಿಯಲ್ ಹೇಳ್ತಾ ಇರೋದು. ಅಲ್ಲ, ಏನ್ ತಡೆದ್ರು? ಅವರ ಅನುಭವ ಮಾತಾಡಿದೆ. ಒಂದ್ ನಿಮಿಷ, ಇದೇ ಜಾಗದಲ್ಲಿ ಸುಮ್ಮನೆ ಭಾಷಣ ಹೊಡೆಯೋದು ಬಹಳ ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಕೇಂದ್ರ ಸರ್ಕಾರದ ವೈಫಲ್ಯ, ಆ ವೈಫಲ್ಯವನ್ನ ಬದಿಗಿಟ್ಟು ಹಿಂಗ್ ಮಾಡಿದ್ರು ಮುನಿಯಪ್ಪನವ್ರು ಫೋನ್ ಮಾಡಿದ್ರು ಅನ್ನುವಂತಹ ಒಂದು ಆಹಾರ ಸಚಿವರಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಚರ್ಚೆ ಮಾಡಿದ್ರು
ಆಹಾರ ಸಚಿವರಾಗಿ ಫೇಲ್ಡ್. ಒಂದ್ ನಿಮಿಷ, ಮುನಿಯಪ್ಪನವರ ಜಾಗದಲ್ಲಿ ಬೇರೆ ಯಾರಿದ್ರು ಫೇಲ್ ಆಗ್ತಾ ಇದ್ರು. ಬಿಕಾಸ್ ಇಂತಹ ಸಂದರ್ಭದಲ್ಲಿ ಅನುಭವ ಮಾತಾಡುತ್ತೆ. ಆ ಅನುಭವದ ಆಧಾರದ ಮೇಲೆ ಕ್ರೈಸಿಸ್ ಅನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಅವ್ರ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ತಮಿಳ್ನಾಡಲ್ಲಿ ಸಪ್ಲೈ ಸ್ಕ್ಯಾರಿಟಿ ಆಗಲ್ಲ, ಕೇರಳದಲ್ಲಿ ಆಗಲ್ಲ, ಕರ್ನಾಟಕದಲ್ಲಿ ಮಾತ್ರ ಕೊರತೆ ಆಗುತ್ತೆ. ಅದು ಕೇಂದ್ರ ಸರ್ಕಾರ ನಮ್ಮ ಮೇಲೆ ಮಾಡಿರುವಂತ ಅಲ್ಲ ಅದೇ ನಾನು ಮುನಿಯಪ್ಪನ ಅವ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ತಮಿಳ್ನಾಡಲ್ಲಿ ಸಪ್ಲೈ ಕಡಿಮೆ ಆಗಲ್ಲ, ಕೇರಳದಲ್ಲಿ ಸಪ್ಲೈ ಕಡಿಮೆ ಆಗಲ್ಲ, ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಸಪ್ಲೈ ಕಡಿಮೆ ಆಗುತ್ತೆ. ಬಿಜೆಪಿ ನಾಯಕರು ಯಾರು ದಮ್ಮುತ್ಲ ತಾಕತ್ತಿಲ್ಲ, ಮಾತಾಡಕ್ಕೆ ಯೋಗ್ಯತೆನೇ ಇಲ್ಲ ಬಿಜೆಪಿ. ಇಶ್ಯೂ ಇರೋದು ನೋ, ರಾಮಲಿಂಗಾರೆಡ್ಡಿ ಅಂಡ್ ಮುನಿಯಪ್ಪ ಅವರು ತುಂಬಾ ಅನುಭವಿ ನಾಯಕರು, ಅವರವರ ಖಾತೆಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆದರೆ ಲೆಟ್ ಮಿ ಫಿನಿಶ್. ಆದರೆ ತಡ್ರಿ, ಅದೇನು ಅವರೇ ಬೇಕೇನ್ರಿ ನಿಜ ಮಾತಾಡೋದಕ್ಕೆ? ನಿಜ ಅಲ್ಲ, ನಿಮ್ ತರ ಬಿಜೆಪಿ ಅವ್ರ ತರ ಹೇಳಿಗಳ ಅಂತ ಅನ್ಕೊಂಡಿದ್ದೀರಾ? ನೀಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಮ್ಗೆ. ಸಿಬಿಎಸ್ಇ ರಿವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಮ್ಗೆ. ತೈಲ ಕೊರತೆ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಮ್ಗೆ. ದಮ್ಮು ಬೇಕು, ಸತ್ಯ ಮಾತಾಡೋದಕ್ಕೆ ದಮ್ ಬೇಕು. ನಿಮ್ಗೆ ದಮ್ ಇಲ್ಲ, ನಮ್ಗೆ ದಮ್ ಇದೆ ಅಷ್ಟೇ. ಅಥವಾ ಮಹೇಶ್ ಗೌಡ್ರ ಆಗ್ಲಿ, ನೀವಾಗ್ಲಿ ಸತ್ಯ ಮಾತಾಡಕ್ಕೆ ದಮ್ ಇರ್ಬೇಕು. ನಿಮ್ಗೆ ದಮ್ ಇಲ್ಲ. ಬರೀ ಕಾಂಗ್ರೆಸ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡೋದಷ್ಟೇ ನಿಮ್ ಪಾಲಿಟಿಕ್ಸ್. ಸುಭಾಷ್ ಸರ್